ವೆಲ್ಕಮ್ ಬ್ಯಾಕ್. ರಿಲಯನ್ಸ್ ರಿಟೇಲ್ ನಿಂದ ಮತ್ತೊಂದು ವಿಕ್ರಮ ಸಾಧನೆಯಾಗಿದೆ. ಜಿಯೋ ಮೇಲೆ ಮತ್ತೆ ಕೆಕೆಆರ್ ಹೂಡಿಕೆಯನ್ನು ಮಾಡಿದೆ. ಕೊರೋನಾ ಕಾಲದಲ್ಲೂ ಕೂಡ ಜಿಯೋ ಮ್ಯಾಜಿಕ್ ಅನ್ನ ಮಾಡಿದೆ. ರಿಲಯನ್ಸ್ ರಿಟೇಲ್ ಮತ್ತೊಂದು ವಿಕ್ರಮವನ್ನು ಸಾಧಿಸಿರೋದು ಇಲ್ಲಿ ಜಿಯೋ ಮೇಲೆ ಮತ್ತೆ ಕೆಕೆಆರ್ ಹೂಡಿಕೆಯನ್ನ ಮಾಡಿದೆ. ಕೆಕೆಆರ್ ನಿಂದ ಕೊರೋನಾ ಟೈಮ್ನಲ್ಲಿ ನಾವು ನೋಡಿದ್ವಿ, ಮೊದಲನೇ ಬಾರಿಗೆ ಹೂಡಿಕೆ ಆಗಿತ್ತು. ಈಗ ಮತ್ತೊಮ್ಮೆ ಅತಿ ದೊಡ್ಡ ಹೂಡಿಕೆ ಆಗಿರೋದು ಇದು ಕೆಕೆಆರ್ ನಿಂದ ಜಿಯೋ ಮೇಲೆ ಆಗ್ತಿರುವಂತ ಎರಡನೇ ಹೂಡಿಕೆ. ಜಿಯೋ ಮೇಲೆ 5,550 ಕೋಟಿ ಹೂಡಿಕೆಯನ್ನ ಮಾಡಿದೆ ಕೆಕೆಆರ್. ಈ ಮೊದಲು 11,367 ಕೋಟಿ ಹೂಡಿಕೆಯನ್ನ ಮಾಡಿತ್ತು. ಅಲ್ಲಿಗೆ ಶೇಕಡ 1.28 ಮೌಲ್ಯದ ಷೇರಿನ ಮೇಲೆ ಹೂಡಿಕೆ ಮಾಡಿದಂತೆ ಆಗಿದೆ ಕೆಕೆಆರ್. ಹೂಡಿಕೆ ಮೌಲ್ಯ 4.21 ಲಕ್ಷ ಕೋಟಿ ಈಕ್ವಿಟಿ ಆಗಿದೆ. ರಿಲಯನ್ಸ್ ರಿಟೇಲ್ ಮೇಲೆ ಮತ್ತೊಂದು ದೊಡ್ಡ ಹೂಡಿಕೆಯನ್ನ ಮಾಡಿದೆ ಇವಾಗ ಕೆಕೆಆರ್. ಯಾಕಂದ್ರೆ ಕೊರೋನಾ ಬಂದ ಮೇಲೆ ಇದು ಎರಡನೇ ಬಾರಿಗೆ ಅತಿ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನ ಮಾಡಿರೋದು. ಕೆಕೆಆರ್ ನಿಂದ ಆಗ್ತಿರುವಂತ ಎರಡನೇ ಅತಿ ದೊಡ್ಡ ಹೂಡಿಕೆ ಇದು. ರಿಲಯನ್ಸ್ ರಿಟೇಲ್ ಮೇಲೆ 5,550 ಕೋಟಿಯಷ್ಟು ಹೂಡಿಕೆ ಮಾಡಿದೆ. ಈ ಹಿಂದೆ 11,367 ಕೋಟಿ ಹೂಡಿಕೆಯನ್ನ ಮಾಡಿದ್ದು. ಅಲ್ಲಿಗೆ ಶೇಕಡ 1.28 ಮೌಲ್ಯದ ಷೇರಿನ ಮೇಲೆ ಹೂಡಿಕೆ ಮಾಡಿದಂತೆ ಆಗಿದೆ. ಅಲ್ಲಿಗೆ ಹೂಡಿಕೆ ಮೌಲ್ಯವನ್ನು ನಾವು ನೋಡೋದಾದ್ರೆ 4.21 ಲಕ್ಷ ಕೋಟಿ ಈಕ್ವಿಟಿ ಆದಂತೆ ಆಗಿದೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮೇಡಮ್. ಈಗ ರಿಲಯನ್ಸ್ ರಿಟೇಲ್ ಮೇಲೆ ಕೆಕೆಆರ್ ಮತ್ತೊಮ್ಮೆ ಹೂಡಿಕೆ ಮಾಡಿದೆ. ಅಂದ್ರೆ ಕೊರೋನಾ ಬಂದ ಮೇಲೆ ದಿಸ್ ಇಸ್ ದ ಸೆಕೆಂಡ್ ಟೈಮ್. ಸೊ ಯಾವ ತರ ರಿಲಯನ್ಸ್ಗೆ ಇದು ಹೆಲ್ಪ್ ಆಗುತ್ತೆ? ನೋಡಿ, ಮೊದಲನೇದಾಗಿ ಅರ್ಲಿಯರ್ ಇನ್ವೆಸ್ಟ್ಮೆಂಟ್ ಏನ್ ಕೆಕೆಆರ್ ಮಾಡಿತ್ತು ಅದು ಬಂದು ರಿಲಯನ್ಸ್ ಜಿಯೋಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇವಾಗ ರಿಲಯನ್ಸ್ ರಿಟೈಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ 5,500 ಕೋಟಿ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಹತ್ತತ್ರ 1.28% ಸ್ಟೇಕ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ರಿಲಯನ್ಸ್ ರಿಟೈಲ್ ಇಂದ. ಹಾಗೂ ಇದ್ರಲ್ಲಿ ನಾವೇನ್ ತಿಳ್ಕೊಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಅನೇಕ ಇನ್ವೆಸ್ಟರ್ಸ್ ಗಳು ಬರ್ತಾರೆ ಅನ್ನೋದನ್ನ ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಮಲ್ಲೇ ಹೇಳಿದ್ದೀನಿ ನ್ಯೂಸ್ 18ಗೆ. ಏನು ಅಂದ್ರೆ ಆಲ್ರೆಡಿ ಸಿಲ್ವರ್ ಲೈನ್ ಅಂತ ಏನು ಮೊದಲನೇದಾಗಿ ಹೂಡಿಕೆಯನ್ನ ಈ ರಿಲಯನ್ಸ್ ರಿಟೈಲ್ ಅಲ್ಲಿ ಮಾಡಿದ್ರು. ಅದಾದ ನಂತರ ಇದು ಅತಿ ದೊಡ್ಡ ಸ್ಟೇಕ್ ಆಗಿದೆ. ಹಾಗೂ ಒಟ್ಟಾರೆ ಹೂಡಿಕೆಯ ಮೊತ್ತವನ್ನ ಇದನ್ನ ವ್ಯಾಲ್ಯೂಯೇಷನ್ ತಗೊಂಡ್ರೆ 4.21 ಲಕ್ಷ ಕೋಟಿ ಮಾಡ್ತಾ ಇದ್ದಾರೆ. ಇದರಿಂದ ನಾವೇನ್ ಹೇಳ್ಬೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಈ ಹೊರದೇಶದ ಕಂಪನಿಗಳಾದ ಅಮೆಜಾನ್ ಇರ್ಬೋದು ಅಥವಾ ಈ ಫ್ಲಿಪ್ಕಾರ್ಟ್ ಗಳಿರ್ಬೋದು, ಈ ತರ ಅನೇಕ ರಿಟೇಲ್ ಮಳಿಗೆಗಳಲ್ಲಿ ಆನ್ಲೈನ್ ಅಲ್ಲಿ ಏನು ಎಸ್ಟಾಬ್ಲಿಷ್ಮೆಂಟ್ ಅನ್ನ ಭಾರತ ದೇಶದಲ್ಲಿ ಸ್ಥಾಪಿಸಿದ್ದಾರೆ. ಇವ್ರು ಎಲ್ಲರಿಗೂ ಕೂಡ ನಮ್ಮದೇ ದೇಶದಾದ ರಿಲಯನ್ಸ್ ಕಂಪನಿಯಿಂದ ಇವ್ರಿಗೆ ಕಾಂಪಿಟೇಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಹಾಗೂ ರಿಲಯನ್ಸ್ ಅಲ್ಲಿ ಎಸ್ಪೆಷಲಿ ಅವರಲ್ಲಿ ಇರುವಂತಹ ಜಿಯೋ ಆಗಿರ್ಬೋದು, ಇವಾಗ ಈ ರಿಲಯನ್ಸ್ ರಿಟೈಲ್ ಆಗಿರ್ಬೋದು, ಹಾಗೂ ಬೇರೆ ಬೇರೆ ಬಿಸಿನೆಸಸ್ ಗಳೇನ್ ರಿಲಯನ್ಸ್ ಕಂಪನಿಯ ಅಡಿಯಲ್ಲಿದೆ ಅದೆಲ್ಲವೂ ಒಟ್ಟುಗೂಡಿ ಒಂದಾರೆ ಸಿನರ್ಜಿ ಎಫೆಕ್ಟ್ ಅನ್ನ ಕೊಡುತ್ತೆ ಅನ್ನೋದನ್ನು ಕೂಡ ಹೇಳ್ತಿದ್ದೇನೆ. ಹಾಗೂ ಇನ್ನ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಇನ್ನೊಂದು ಮಿನಿಮಮ್ 5ರಿಂದ 7 ಕಂಪನಿಗಳು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ತಿರ್ಗಾ ಹೂಡಿಕೆಗಳನ್ನ ಮಾಡಿದ್ರೆ ನನಗೆ ಆಶ್ಚರ್ಯ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗೂ ನಾನು ಕಳೆದ ಬಾರಿನೇ ಹೇಳಿದ್ದೆ ದಿವಾಲಿಗೋಸ್ಕರ ನಾನು 5 ಶೇರ್ ರೆಕಮೆಂಡೇಶನ್ ಗಳನ್ನ ಕೊಡ್ತಾ ಇದ್ದೀನಿ ಅಂತ. ಅದ್ ಯಾವ್ದು 5 ಶೇರ್ ಅಂದ್ರೆ ಮೊದಲನೇದು ರಿಲಯನ್ಸ್ ಇಂಡಸ್ಟ್ರಿ, ಎರಡನೇದು ರಿಲಯನ್ಸ್ ಇಂಡಸ್ಟ್ರಿ, ಮೂರನೇದು ರಿಲಯನ್ಸ್ ಇಂಡಸ್ಟ್ರಿ, ನಾಲ್ಕನೇದು ರಿಲಯನ್ಸ್ ಇಂಡಸ್ಟ್ರಿ, 5ನೇದು ರಿಲಯನ್ಸ್ ಇಂಡಸ್ಟ್ರಿ. ಇಂಥ ಸಮಯದಲ್ಲೂ ಕೂಡ ನಾನು ಹೇಳ್ತೀನಿ, ಇಂಥ ಟಫ್ ಟೈಮ್ಸ್ ಅಲ್ಲೂ ಕೂಡ ಟಫ್ ಗೆಟ್ಸ್ ಮೋರ್ ಟಫರ್ ಅಂತ ಹೇಳ್ತೀವಿ. ಇಂತಹ ಇಡೀ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಹಿಂಜರಿತವನ್ನ ಕಾರ್ಪೊರೇಟ್ ವಲಯಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅನೇಕ ಕಂಪನಿಗಳು ಮುಳುಗೋಗ್ತಾ ಇದೆ. ಇಂಥ ಸಮಯದಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಇಷ್ಟೊಂದು ಗ್ರೋ ಆಗ್ತಿರೋದು ಏನ್ ಸೂಚಿಸುತ್ತೆ ಅಂದ್ರೆ ಇಂತಹ ಉತ್ತಮ ಕಂಪನಿಗಳಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡಿದಾಗ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇವಾಗ ಜನಸಾಮಾನ್ಯರಿಗೆ ಅರ್ಥ ಆಗಂಗ್ ಹೇಳೋದಾದ್ರೆ, ಈಗ ನೋಡಿ ಜಿಯೋ ಮಾರ್ಟ್ ಅಂತ ಕೂಡ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ನೀವಂತಂದ್ರಿ ಇವಾಗ ಫಾರಿನ್ ಕಂಪನೀಸ್ ಆತರ ಏನಿದೆ ಇಲ್ಲೂ ಕೂಡ ಇಂಡಿಯಾದಲ್ಲಿ ಬರುತ್ತೆ ಅಂತ. ಅಂದ್ರೆ ಜನರಿಗೆ ಫಾರ್ ಎಕ್ಸಾಂಪಲ್ ಯಾವ ತರ ಹೆಲ್ಪ್ ಆಗುತ್ತೆ ಈ ಜಿಯೋ ಮಾರ್ಟ್ ಗಳಿಂದ, ಮತ್ತೆ ವ್ಯಾಪಾರಸ್ಥರಿಗೆ ಹೆಂಗ ಅನುಕೂಲ ಆಗುತ್ತೆ? ಖಂಡಿತ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರ್ಯಾರು ಟೆಕ್ನಾಲಜಿಗೆ ನಾವು ಬದಲಾಗೋದಿಲ್ಲ ಅಂತ ವ್ಯಾಪಾರಿಗಳು ಇರ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ಇದು ನೆಗೆಟಿವ್ ಆಗುತ್ತೆ. ಯಾವಾಗ್ಲೂ ನಾನು ಹೇಳ್ತೀನಿ, ಬದಲಾವಣೆಯೇ ಕಾಲದ ನಿಯಮ. ನೀವು ಆ ಬದಲಾವಣೆಗೆ ನೀವು ಹೋಗ್ಲಿಲ್ಲ ಅಥವಾ ನೀವು ಬದಲಾಗಲ್ಲ ಅಂತ ನಾವು ಸುಮ್ನೆ ಕೂತಿತ್ತು ಅಂದ್ರೆ ನಮಗ್ ಟೆಕ್ನಾಲಜಿ ಬರೋದಿಲ್ಲ, ನಾವು ಚೇಂಜ್ ಆಗಲ್ಲ ಅಂತ ವ್ಯಾಪಾರಿಗಳಿದ್ರೆ ಅವ್ರಿಗೆ ಭಾರಿ ಹೊಡೆತ ಬೀಳುತ್ತೆ. ಹಾಗಾಗಿ ಈ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಆನ್ಲೈನ್ ಇಂಡಿಯಾ ಆಗಿರ್ಬೋದು, ಈ ಪರಿವರ್ತನೆಗಳನ್ನ
ಸಣ್ಣ ವ್ಯಾಪಾರಿಗಳು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಎಂತ ದೊಡ್ಡ ಕಂಪನಿಗಳು ಬಂದರೂ ಕೂಡ ನಿಮ್ಗಿರುವಂತಹ ಗ್ರಾಹಕರು ನಿಮ್ಗೆ ಇದ್ದೇ ಇರ್ತಾರೆ. ಎಲ್ಲರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡದೇ ಇರ್ಬೋದು, ಆದ್ರೆ ಬದಲಾವಣೆಗಳೇ ಖಂಡಿತ ಪ್ರಕೃತಿಯ ನಿಯಮ. ಅದನ್ನ ಎಲ್ಲರೂ ಮಾಡ್ಕೊಂಡ್ರೆ ಕಾರ್ಪೊರೇಟ್ ವಲಯಗಳು, ಸಣ್ಣ ಸಣ್ಣ ಕಾರ್ಖಾನೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಇವ್ರು ಎಲ್ಲರೂ ಮಾಡ್ಕೊಳೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಎರಡನೇದಾಗಿ ಗ್ರಾಹಕರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದ್ರೆ, ಇದರಿಂದ ನಮಗೆ ಈ ಮಧ್ಯವರ್ತಿಗಳ ಹಾವಳಿಗಳಿಂದ ಇವಾಗ ನಾವು ರೈತರುಗಳಿಗೂ ಇದರಿಂದ ಬೆನಿಫಿಟ್ ಅಂತ ಹೇಳ್ತೀನಿ. 5 ರೂಪಾಯಿಗೆ ಟೊಮೆಟೊ ರೈತರು ಮಾರ್ತು ಅಂದ್ರೆ ಉದಾಹರಣೆಗೆ ಮಾರ್ಕೆಟ್ ಅಲ್ಲಿ ನಿಮಗ್ 30 ರೂಪಾಯಿ 40 ರೂಪಾಯಿ ಇರುತ್ತೆ. ಇಲ್ಲ ಯಾವ್ದೋ ಒಂದು ತರಕಾರಿ ನಿಮಗ್ ಬೀನ್ಸ್ ಇಲ್ಲಿ ರೈತರಿಗೆ ಅವ್ರಿಗೆ 10 ರೂಪಾಯಿ ಸಿಕ್ಕಿದ್ರೆ ಮಾರ್ಕೆಟ್ ಅಲ್ಲಿ 60 ರೂಪಾಯಿಗೆ ಮಾರ್ತಾ ಇರ್ತಾರೆ ಅಂದ್ರೆ ಆ ಮಧ್ಯವರ್ತಿಗಳು ಹತ್ತತ್ರ 80% ಭಾಗವನ್ನ ಅವರು ತಗೊಳ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ, ಹಾಗೂ ಯಾರು ಬೆಳೀತಾ ಇದಾರೆ ಅವ್ರಿಗೂ ಕೂಡ ಜಾಸ್ತಿ ಬೆಲೆ ಸಿಗುತ್ತೆ, ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಫೈನ್, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ ಮಾತಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗುತ್ತೆ. 1, 2, 3 ಬಿಗ್ ಬ್ರೇಕಿಂಗ್.